ಈಗ ನಾನು ಸುರ್ಜೇವಾಲಾ ಅವರು ಇಲ್ಲಿಗೆ ಬೆಳಗ್ಗೆ ಬಂದು ಈಗ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಇದು ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ನೀವು ಮಾಧ್ಯಮದವರು ಕೆಲವು ವಿಚಾರಗಳನ್ನ ತೋರಿಸ್ತಾ ಇದ್ರಿ ಎಲೆಕ್ಷನ್ ಬಗ್ಗೆ. ಈಗ ನಿಮ್ಮ ಕ್ಯಾಮ್ರಾಗಳ ಕಣ್ಣೆ ಈ ಚುನಾವಣೆ ಯಾವ ರೀತಿ ರಂಗ್ ಹೇಳ್ತಾ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಇದೆ. ನನಗೆ ಬಹಳ ಸಂತೋಷ ಆಗ್ತದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮಹಾಜನತೆಗೆ ನಾನು ಅಭಿನಂದಿಸಲೇಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಏನು ಶಿವಶಂಕರಪ್ಪನವರು ಮಾಡಿರುವಂತ ಕೆಲಸ, ಈ ದಾವಣಗೆರೆಗೆ ಕೊಟ್ಟಂತ ಕೊಡುಗೆ, ಇದನ್ನೆಲ್ಲ ಜನ ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಹಾಸ್ಪಿಟ್ಲಿಗೆ ಬೇಕು, ಅವರು ಒಂದು ಶಾಲೆಗೆ ಬೇಕು, ಒಂದು ಕಷ್ಟಕ್ಕೆ ಬೇಕು. ಈ ಕುಟುಂಬ ನಮ್ಮನ್ನ 50 ವರ್ಷದಿಂದ ಎಲ್ಲ ಸಂದರ್ಭದಲ್ಲೂ ಕಾಪಾಡಿದೆ. 15,000 ಸೈಟ್ ಅನ್ನ ಹಂಚಿದ್ದಾರೆ ಇಲ್ಲಿ ಅಂತೇಳಿ, ಇದನ್ನ ಮನೆ ಕಟ್ಟಿದ್ದು, ಸೈಟ್ ಕೊಟ್ಟಿದ್ದು, ಈ ನಗರ ಯಾವ ರೀತಿ ಬೆಳೆದಿದೆ, ಈ ಹೈವೇ ಮಾಡಬೇಕಾದ್ರೆ, ಡಬಲ್ ರೋಡ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ವಾಪಸ್ಸು ತಗ್ಸಿ ರಿಂಗ್ ರೋಡ್ಗೆ ಎಲ್ಲ ಸೈಟ್ಗಳನ್ನ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸಮಾಜದವ್ರಿಗೂ ಕೂಡ ಅವರ ಕಚೇರಿಗಳು ಕಟ್ಕೊಳ್ಳಿಕ್ಕೆ ಎಲ್ಲ ತರದ ಸಹಾಯ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ನಮ್ಗೆ ಇನ್ನೊಂದೇನು ಸಂತೋಷ ಅಂದ್ರೆ, ಅವರು 94ರಿಂದ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಅದು ಬೇರೆ, ನಾವು ಈ ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಇದನ್ನು ಕೂಡ ಈ ಜನ, ನಮ್ಮ ಈ ದಾವಣಗೆರೆಯವರು, ಬಾಗಲಕೋಟೆಯವರು, ನಾವು ಈ ರೀತಿ ಉತ್ತಮವಾದಂತ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಸುಮಾರು 60,000 ಜನಕ್ಕೆ, ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ಗೃಹಲಕ್ಷ್ಮಿ, ಸುಮಾರು 62-63,000 ಜನಕ್ಕೆ ವಿದ್ಯುತ್ ಶಕ್ತಿ, 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನ್ನಭಾಗ್ಯ, ಆಮೇಲೆ ಬಸ್ಸು, ಇವೆಲ್ಲ ಕೂಡ ಎಲ್ಲ ಹಣನ ಪ್ರತಿ ತಿಂಗಳು ಕೂಡ ಅವ್ರ ಅಕೌಂಟ್ಗೆ ಕರೆಕ್ಟಾಗಿ ಬರ್ತಾ ಇರೋದು ದಾಖಲೆ ಕೂಡ ಇಟ್ಕೊಂಡು ಪ್ರತಿ ಒಂದು ವರ್ಗದವರು ಕೂಡ. ಇದು ಬರೀ ಅಲ್ಪಸಂಖ್ಯಾತರ ಎಲೆಕ್ಷನ್ ಅಲ್ಲ, ಇದು ಎಲ್ಲ ವರ್ಗ, ಇಲ್ಲ ST ಜನಾಂಗ ಇರ್ಬೋದು, ವೀರಶೈವ ಜನಾಂಗ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ವರ್ಗ ಜನ, ಅಲ್ಪಸಂಖ್ಯಾತರೆಲ್ಲ ಕೂಡ ಒಟ್ಟಿಗೆ ನಾವು ಮೊದಲಕ್ಕಿಂತ ಹೆಚ್ಚಿಗೆ ಮತದಿಂದ ನಾವು ಗೆಲ್ಸ್ತೀವಿ ಅಂತೇಳಿ ಅವರು ಪಣವನ್ನು ತೊಟ್ಟು, ಇವತ್ತು ನಾನು ಅನೇಕ ಮುಖಂಡಗಳನ್ನ ಭೇಟಿ ಮಾಡಿದ್ದೇನೆ. ನಾನು ನೋಡಿದೆ, ನಮ್ಮ ಯಾರನ್ನ ನಾವು ಇನ್ಚಾರ್ಜ್ ಹಾಕಿದ್ದು ನಮ್ಮ ಕ್ಷೇತ್ರದ ಶಾಸಕರುಗಳನ್ನೆಲ್ಲ, ಅವರೆಲ್ಲ ಆಗಲೇ ಫೀಲ್ಡಲ್ಲಿ ಇದ್ದಾರೆ. ಎಲ್ಲ ಕಡೆ ಆಗಲೇ ಚುನಾವಣಾ ಕಾವು ನಾವು ಬಂದು ಏಳಿಸಬೇಕು ಅಂದ್ಕೊಂಡಿದ್ದೆ, ಅದೇ ಕಾವು ಮೊದಲೇ ಎದ್ದು ಬಿಟ್ಟಿದೆ. ಯಾಕೆಂದ್ರೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾನು ಬಹಳ ಜನ ಇವತ್ತು ಬೆಳಗ್ಗೆ ಒಂದು 150 ಜನ ಬಿಜೆಪಿಯ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ಇನ್ನ ಬಹಳ ಜನ ನಮ್ಮ ಬೂತ್ ಮಟ್ಟದಲ್ಲಿ ಯಾರು ಬಿಜೆಪಿಯಿಂದ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಬಯಸ್ತಾರೆ, ಅವರೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ, ಬ್ಲಾಕ್ ಅಲ್ಲಿ ನಮ್ಮೆಲ್ಲ ಲೀಡರ್ಗಳಿಗೆ ಅವ್ರನ್ನೆಲ್ಲ ಆಹ್ವಾನ ಮಾಡಿ ನೀವು ಸೇರಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಇದರಿಂದ ಈ ಒಂದು ಚುನಾವಣೆ ಬಹಳ ಚೆನ್ನಾಗಿ ನಡೀತಾ ಇದೆ. 2 ಕ್ಷೇತ್ರದಲ್ಲೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ಗ್ಯಾರಂಟಿಗಳು, ಈ ರಾಜ್ಯದ ಕಾರ್ಯಕ್ರಮ ಮತ್ತು ಬಾಗಲಕೋಟೆಯಲ್ಲಿ ಕೂಡ ಏನು ಮೇಟಿಯೂರ್ ಮಾಡಿದಂತ ಕೆಲಸ, ಇಲ್ಲಿ ಶಿವಶಂಕರಪ್ಪನವರು ಮಾಡಿದಂತ ಕೆಲಸ ಜನ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷವನ್ನ ತಂದಿದೆ. ಸೊ ಈ ಚುನಾವಣೆ ಬಹಳ ವಿಜೃಂಭಣೆಯಿಂದ, ಮೊದಲಕ್ಕಿಂತ ಹೆಚ್ಚಿಗೆ ಮತದಿಂದ, ಸುಮಾರು ಒಂದು 40,000ಕ್ಕೂ ಹೆಚ್ಚು ಮತದಿಂದ ನಮ್ಮ ಅಭ್ಯರ್ಥಿ, ಅವರ ಸುಪುತ್ರ ಮಲ್ಲಿಕಾರ್ಜುನ್ ಸುಪುತ್ರ ಇವತ್ತು ಗೆಲ್ತಾರೆ. ಶಿವಶಂಕರ್ ಅವರ ಕೃಪೆ, ಆಶೀರ್ವಾದ ಏನು ಈ ಜನತೆ ಮೇಲಿತ್ತು, ಆ ಜನತೆ ಇದ್ದಂತ ಋಣನ ಈ ಕೋವಿಡ್ ಅಲ್ಲಿ ನೆನಪು ಮಾಡಿಕೊಂಡು, ಬೇರೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿಕೊಂಡದ್ದು, ಇದೆಲ್ಲ ಕೂಡ ಸ್ಮರಿಸಿ ಇವತ್ತು ಮತ ಹಾಕುವಂತ ಕೆಲಸ ನಮ್ಮ ಜನ ಮುಂದಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಈ ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.
900 ಕೋಟಿ ಬಿಡುಗಡೆ ಮಾಡಿ ಸ್ಮಾರ್ಟ್ ಸಿಟಿಯನ್ನು ಮಾಡಿದ್ದು ಕೇಂದ್ರ ಸರ್ಕಾರ. ಆದ್ರೆ ಇಲ್ಲೇ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ? ಈಗ ಈ ಬೊಮ್ಮಾಯಿನವರು ಮಾಡಿದ್ರೆ ಯಾಕೆ ಬೊಮ್ಮಾಯಿ ಕ್ಯಾಂಡಿಡೇಟ್ ಗೆಲ್ತಿರ್ಲಿಲ್ಲ? ಇಲ್ಲಿ ಬೊಮ್ಮಾಯಿ ಕ್ಯಾಂಡಿಡೇಟು ಅದನ್ನ ಯಾರು ಸ್ಮರಿಸ್ಕೊಳ್ತಾ ಇಲ್ಲ. ಬೊಮ್ಮಾಯಿನವ್ರು ಏನ್ ಮಾಡಿದ್ರು ಅಂತ ಯಾವ ಸ್ಮಾರ್ಟ್ ಸಿಟಿದು ಏನೋ ನೆನೆಸ್ಕೊಳ್ತಾ ಇಲ್ಲ. ಈಗ ಇಲ್ಲಿ ಹಳ್ಳಿಲಿ ಹೋದ್ರೆ ಈ ರೈತರು ಕೇಳ್ತಾ ಇದಾರೆ 5300 ಕೋಟಿ ಬೊಮ್ಮಾಯಿ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡ್ಬಿಟ್ರಲ್ಲ, ಇನ್ನ ನಮ್ಗೆ ದುಡ್ಡು ಕೊಡ್ಲಿಲ್ಲ ಅಂತ ಹಳ್ಳಿ ಜನ ಕೇಳ್ತಾ ಇದಾರೆ. ಹಳ್ಳಿನೂ ಕೆಲವೆಲ್ಲ ಸೇರ್ತಾವೆ ಇಲ್ಲಿ. ಸೊ ಎಲ್ಲ ಕೆಲವರೆಲ್ಲ ಹಳ್ಳಿ ಜನ ಎಲ್ಲ ಬಂದಿದ್ದು ಇಲ್ಲಿ ದಾವಣಗೆರೆ ಸೇರ್ಕೊಂಡಿದ್ದಾರೆ. ಹಂಗೆ ಕೊಟ್ಟು ಮಾತನ್ನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗಲ್ಲ. ಸರ್ಕಾರ ಇದೆ, ನಮ್ಮ ಅಧಿಕಾರಿಗಳು, ನೌಕರರು, ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡ ಇಂಥ ಸರ್ಕಾರ ಇರ್ಬೇಕಾದ್ರೆ ನಾವ್ ಯಾಕೆ ಅಯ್ಯೋ ನಾವು ಕಾಂಗ್ರೆಸ್ ಪರ ನಿಂತ್ಕೊಂಡು ಕಾಂಗ್ರೆಸ್ನ ಗೆಲ್ಸ್ಬೇಕು ಅಂತೇಳಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಹೇಳ್ತಾರೆ ಸರ್, ಈ ಬಾರಿ ಬದಲಾವಣೆ ಆಗುತ್ತೆ, ಬದಲಾವಣೆ ಮಾಡಬೇಕು ಇಲ್ಲಿ ಜನ, ಕ್ಷೇತ್ರ ಜನ ಅಂತ ದೇವಾಯಿ ವಿಜೇಂದ್ರ ಹೇಳ್ತಾರೆ ಮೊನ್ನೆ ಸಭೆಯಲ್ಲಿ. ಈಗ ಆಯ್ತು, ಅವರ ಬೊಮ್ಮಾಯಿ ಮಗಂದು ಬದಲಾವಣೆ ಆಯ್ತು, ಕುಮಾರಸ್ವಾಮಿ ಮಗಂದು ಬದಲಾವಣೆ ಆಯ್ತು. ಸರ್ ಇನ್ನೊಂದು ಐಪಿಎಲ್ ಟಿಕೆಟ್ ವಿಚಾರವಾಗಿ ಯತ್ನಾಳ್ ಅವರು ಹೇಳ್ತಾರೆ ಸರ್, ಈಗ ಶಾಸಕರ ಕುಟುಂಬಗಳಿಗೆ IPL ಮಾಡ್ತಾ ಇಲ್ಲ, ಅವರು ದುಡ್ಡು ತಗೊಂಡು ಅವ್ರು ಹೋಗ್ಬೋದಿತ್ತಲ್ಲ ಅಂತ ಕೇಳ್ತಾರೆ ಸರ್ ಯತ್ನಾಳ್ ಅವರು. ಅಲ್ಲಿ ಮಾತಾಡೋಣ.